My precious children of God, I welcome all of you to this program and I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today's promise is taken from Jeremiah 31 verse 17. ಇಂದಿನ ವಾಗ್ದಾನ ವಚನವನ್ನು ಯೆರೆಮೀಯ 31:17 ತೆಗೆದುಕೊಳ್ಳಲಾಗಿದೆ. It says, your children will return to their own land. ಈ ವಾಕ್ಯವು ಹೀಗೆ ಹೇಳುತ್ತದೆ, ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು ಎಂದು. My friends, you might have been worried about your children. ನನ್ನ ಪ್ರಿಯ ಸ್ನೇಹಿತರೆ, ನೀವು ನಿಮ್ಮ ಮಕ್ಕಳ ಬಗ್ಗೆ ಚಿಂತಿಸುತ್ತಾ ಇರಬಹುದು. Who are residing away from you and they are going in their own way. ನಿಮ್ಮಿಂದ ದೂರವಾದ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ತಮಗೆ ಬೇಕಾದ ಹಾಗೆ ಅವರು ನಡೆದುಕೊಳ್ಳುತ್ತಿದ್ದಾರೆ. Yes, recently we were worried about my granddaughter Sharon. ಇತ್ತೀಚೆಗೆ ನನ್ನ ಮೊಮ್ಮಗಳಾದ ಶಾರನ್ನ ಬಗ್ಗೆ ನಾವು ಚಿಂತಿತರಾಗಿದ್ದೆವು. She is working in America for a long time. She never returned to India. ಆಕೆ ಅಮೆರಿಕಾದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಳೆ. ಭಾರತಕ್ಕೆ ಹಿಂದಿರುಗದೆ ಬಹಳ ವರ್ಷಗಳಾಯಿತು. But according to this promise, at the right time, the Lord brought her to India and did great things through her. ಆದರೆ ಈ ವಾಕ್ಯದಲ್ಲಿ ವಾಗ್ದಾನ ಮಾಡಲ್ಪಟ್ಟಂತೆ ದೇವರು ಆಕೆಯನ್ನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಕರೆತಂದು ಆಕೆಯ ಮೂಲಕ ದೊಡ್ಡ ಕಾರ್ಯ ಮಾಡಿದನು. There is a time for everything. ಎಲ್ಲದಕ್ಕೂ ಒಂದು ಸರಿಯಾದ ಸಮಯವಿರುತ್ತದೆ. Let us depend only on Jesus Christ for all our goodness and mercy to receive from him. ಎಲ್ಲಾ ರೀತಿಯ ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನೇ ಅವಲಂಬಿಸುವವರಾಗಿರುವ. Psalm 66 verse 3 says, how awesome are your work through the greatness of your power. ಕೀರ್ತನೆಗಳು 66:3 ವಚನವು ಹೀಗೆ ಹೇಳುತ್ತದೆ, ಆತನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ಆತನ ಪರಾಕ್ರಮವು ಮಹತ್ತಾದದ್ದಾಗಿದೆ. And in the same way, Psalm 92:4 and 5 also says, for you, Lord, have made me glad through your work. I will triumph in the works of your hands. ಕೀರ್ತನೆಗಳು 92:4 ಮತ್ತು 5 ವಚನವು ಹೇಳುತ್ತದೆ, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹಧ್ವನಿ ಮಾಡುತ್ತೇನೆ ಎಂದು. And also Mark 16:20 we read that the Lord working with them and confirming the word through the accompanying signs. ಮಾರ್ಕ 16:20 ವಚನವು ಹೀಗೆ ಹೇಳುತ್ತದೆ, ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. So we have to read the word of God and claim the promises. ನಾವು ದೇವರ ವಾಕ್ಯವನ್ನು ಓದಬೇಕು ಮತ್ತು ವಾಗ್ದಾನ ವಚನಗಳನ್ನು ಸ್ವೀಕರಿಸಬೇಕು. All these verses are promises of God. ಈ ಎಲ್ಲಾ ವಾಕ್ಯಗಳು ದೇವರ ವಾಗ್ದಾನಗಳಾಗಿವೆ. When you read the word of God, claim that promise for yourself. ನೀವು ದೇವರ ವಾಕ್ಯವನ್ನು ಓದುವಾಗ ವಾಗ್ದಾನ ವಚನಗಳನ್ನು ನಿಮಗೋಸ್ಕರ ಸ್ವೀಕರಿಸಿಕೊಳ್ಳಿರಿ. If you read Philippians chapter 1 verse 6, it says, he who has begun a good work in you will complete it until the day of Jesus Christ. ಫಿಲಿಪ್ಪಿ 1:6 ಬರೆದಂತೆ, ನಿಮ್ಮಲ್ಲಿ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದಾತನು ಆತನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗೆ ಸಿದ್ಧಿಗೆ ತರುವನು. The Lord was promised in his word will surely fulfill it at the right time in a beautiful way. ತನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿದಂತಹ ದೇವರು ಖಂಡಿತವಾಗಿಯೂ ಸರಿಯಾದ ಸಮಯದಲ್ಲಿ ನೆರವೇರಿಸುವನು. We have to look to him all the time. ನಾವು ಯಾವಾಗಲೂ ಆತನನ್ನು ದೃಷ್ಟಿಸಬೇಕು. Depending upon him for all our goodness and mercy. ನಮಗೆ ಬೇಕಾಗಿರುವ ಎಲ್ಲ ಒಳ್ಳೆ ದಾನಗಳಿಗೂ ಕೃಪೆಗಾಗಿ ಆತನನ್ನು ಅವಲಂಬಿಸಬೇಕು. As per his word, he will supply all our need at the right time in a beautiful way. ಆತನ ವಾಗ್ದಾನದ ಪ್ರಕಾರವೇ ನಮ್ಮೆಲ್ಲ ಅಗತ್ಯಗಳನ್ನು ಆತನು ಸರಿಯಾದ ಸಮಯದಲ್ಲಿ ಖಂಡಿತವಾಗಿ ಪೂರೈಸುವನು. So read the word of God and be satisfied with all the goodness and mercy of God. ಆದ್ದರಿಂದ ದೇವರ ವಾಕ್ಯವನ್ನು ಓದಿರಿ ಹಾಗೂ ಆತನ ಕರುಣೆ ಮತ್ತು ಒಳ್ಳೆಯತನದಿಂದ ತೃಪ್ತರಾಗಿರಿ. Even now, my friends, let us commit our lives to God and look to him for all our blessings. ಈಗ ಕೂಡ ಪ್ರಿಯ ಸ್ನೇಹಿತರೆ, ನಮ್ಮ ಜೀವಿತವನ್ನು ಆತನಿಗೊಪ್ಪಿಸಿ ಆಶೀರ್ವಾದಕ್ಕಾಗಿ ಆತನನ್ನು ದೃಷ್ಟಿಸುವ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, thank you, Lord, for thy wonderful presence. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. You know the hearts of your children. ನಿನ್ನ ಮಕ್ಕಳ ಹೃದಯವನ್ನು ನೀನು ಬಲ್ಲೆ. They may be worried over all kinds of problems of the children or their own problems. ಅವರು ತಮ್ಮ ಮಕ್ಕಳ ಬಗ್ಗೆ ಅಥವಾ ತಮ್ಮ ತೊಂದರೆಗಳ ಬಗ್ಗೆ ಚಿಂತಿತರಾಗಿರಬಹುದು.
Give them your grace to make them read the word of God and claim the promises, Father. ಅವರು ಸತ್ಯವೇದ ವಾಕ್ಯವನ್ನು ಓದುವಂತೆ, ವಾಗ್ದಾನವನ್ನು ತಮ್ಮ ಜೀವಿತದಲ್ಲಿ ಸ್ವೀಕರಿಸುವಂತೆ ನೀನು ಕೃಪೆ ಮಾಡು ದೇವರೇ. Supply all the need. ಅವರೆಲ್ಲ ಅಗತ್ಯಗಳನ್ನು ನೀನು ಪೂರೈಸು ದೇವರೇ. Let them rejoice receiving all your blessings in a beautiful way. ಅದ್ಭುತವಾಗಿ ನಿನ್ನ ಆಶೀರ್ವಾದಗಳನ್ನು ಪಡೆದು ಅವರು ಉಲ್ಲಾಸಿಸುವವರಾಗಿರಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen.